ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಎಣ್ಣೆಯಪ್ಪ ಮಾಡುವ. ಇದೊಂದು ಸರಳವಾಗಿ ಮಾಡುವಂತಹ ಸಾಂಪ್ರದಾಯಿಕ ತಿಂಡಿ. ಇದು ತುಂಬ ರುಚಿಯಾಗಿರ್ತದೆ. ಇದನ್ನು ಮಾಡಲಿಕ್ಕೆ ನಾನು 1.5 ಕಪ್ನಷ್ಟು ಬೆಳ್ತಕ್ಕಿಯನ್ನು 4 ಗಂಟೆಗಳ ಕಾಲ ನೆನೆ ಹಾಕಿಟ್ಕೊಂಡಿದ್ದೇನೆ. ಮತ್ತು 1.5 ಕಪ್ನಷ್ಟು ಹುರಿಯಕ್ಕಿಯನ್ನು ಕೂಡ ನೆನೆ ಹಾಕಿದ್ದೇನೆ. 1 ಕಪ್ನಷ್ಟು ಕೊಬ್ಬರಿ ತುರಿ ಮತ್ತು 1 ಕಪ್ನಷ್ಟು ಬೆಲ್ಲ ಮತ್ತು 1 ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು 4 ಏಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಮಿಕ್ಸಿ ಜಾರ್ ತೆಕ್ಕೊಂಡು ನಾವು ತೊಳೆದಿಟ್ಕೊಂಡಂಥ ಅಕ್ಕಿ, ಹುರಿಯಕ್ಕಿ, ಉಳಿದ ಸಾಮಗ್ರಿಗಳೆಲ್ಲವನ್ನು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಬೇಕು. ಮತ್ತು ಇದೆಲ್ಲವನ್ನು ಚೆನ್ನಾಗಿ ಮೃದುವಾಗಿ ರುಬ್ಬಬೇಕು. ತುಂಬ ಮೃದುವಾಗಿ ರುಬ್ಬಿದರೆ ಚೆನ್ನಾಗಿ ಬರ್ತದೆ. ಮತ್ತು ಹಿಟ್ಟು ಈ ಹದಕ್ಕೆ ಇರಬೇಕು. ಬಾಣಲೆಯನ್ನು ಬಿಸಿಗಿಟ್ಟು ಅದು ಬಿಸಿಯಾದಾಗ 1 ದೊಡ್ಡ ಚಮಚ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಬೇಕು. ಮತ್ತು ನಾವು ರುಬ್ಬಿಟ್ಕೊಂಡಂಥ ಹಿಟ್ಟಿನಿಂದ 1.5 ಸೌಟ್ನಷ್ಟು ಹಿಟ್ಟನ್ನು ಅದಕ್ಕೆ ಸೇರಿಸಬೇಕು. ಮತ್ತು ಮುಚ್ಚಳವಿಟ್ಟು ಸ್ಟವನ್ನು ಲೋ ಫ್ಲೇಮಲ್ಲಿಟ್ಟು 2 ನಿಮಿಷಗಳ ಕಾಲ ನಾವು ಅದನ್ನು ಹಾಗೆಯೇ ಬೇಯಿಸಬೇಕು. ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿರ್ತದೆ. ಇನ್ನೊಂದು ಪಕ್ಕ ಕೂಡ ಹೀಗೆ ತಿರುಗಿಸಿ ಹಾಕಿ ಮುಚ್ಚಳವಿಟ್ಟು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹೀಗೆ ಬೇಯಿಸಿದರೆ ರುಚಿಯಾದ ಬಿಸಿ ಬಿಸಿಯಾದ ಎಣ್ಣೆ ಅಪ್ಪ ರೆಡಿ ಆಯಿತು.